ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಆ ಪರ್ವತದ ಪ್ರಸಂಗದ ಸಂಗತಿ, ಶೋಧನೆಯ ಕುರಿತಾಗಿ ಯೇಸು ಸ್ವಾಮಿ ಮಾತಾಡುವಂತ ಆ ವಾಕ್ಯಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಕಳೆದ ವಾರ ನಾನು ಈ ಶೋಧನೆಯ ವಿಷಯದಲ್ಲಿ ಮಾತಾಡುತ್ತಾ 2 ರೀತಿಯಾದಂಥ ಶೋಧನೆಗಳಿಗೆ ನಾವು ಒಳಗಾಗ್ತೇವೆ. ಒಂದು, ಹೊರಗಡೆಯಿಂದ ಬರುವಂತ ಆ ಶೋಧನೆಗಳು, ಮತ್ತೊಂದು ನಮ್ಮಲ್ಲಿಯೇ ಉದ್ಭವವಾಗುವಂತ ಶೋಧನೆಗಳನ್ನ ನಾವು ಧ್ಯಾನ ಮಾಡ್ತಾ ಬಂದೆವು. ಹಾಗೆ ಪ್ರತಿಯೊಬ್ಬೊಬ್ಬನು ತನ್ನ ಆಶಾಪಾಶಗಳಲ್ಲಿ ಎಳೆಯಲ್ಪಟ್ಟು ಮರಳುಗೊಂಡು ಆ ಶೋಧನೆಯ ಸಂಗತಿಗಳಿಗೆ ಆತನು ಒಳಗಾಗುವಂಥದ್ದನ್ನು ನಾವು ಧ್ಯಾನ ಮಾಡ್ತಾ ಬಂದೆವು. ಕೊನೆಯಲ್ಲಿ ನಾನು ಯೇಸು ಕ್ರಿಸ್ತನ ಆ ಶೋಧಿಸಲ್ಪಡುವಂಥ ಸಂಗತಿಯನ್ನು ನಾನು ಮುಂದಿನ ವಾರ ನಾನು ಮಾತಾಡ್ತೇನೆ ಎಂಬುದಾಗಿ ಹೇಳುತ್ತಾ ಈ ದಿನ ಅದನ್ನು ನಾನು ಮುಂದುವರಿಸಿ ಹೋಗ್ತೇನೆ. ಹಾಗೆ 3 ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಈ ಶೋಧನೆಗಳು, ಅಂದರೆ ಶೋಧನೆ, ಸೈತಾನನಿಂದ ಶೋಧಿಸಲ್ಪಟ್ಟಂಥ ಸಂಗತಿಯನ್ನು ಅಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 10, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12-13, ಲೂಕನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 13. ಮತ್ತಾಯ ಹೀಗೆ ಹೇಳ್ತಾನೆ, ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಎಂಬುದಾಗಿ. ಮಾರ್ಕನು ಯೇಸು ಸೈತಾನನಿಂದ ಶೋಧಿಸಲ್ಪಡುವನಾದನು. ಲೂಕ ಯೇಸು ಸೈತಾನನಿಂದ ಶೋಧಿಸಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಾವೊಂದು ಪ್ರಶ್ನೆ ಹಾಕಿಕೊಳ್ಳೋಣ. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಶೋಧನೆಗೆ ಒಳಗಾದನು ಅನ್ನುವಂಥದ್ದನ್ನ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಈ ಶೋಧಿಸಲ್ಪಡುವಂಥವರು ಯಾರು? ಒಂದು ವೇಳೆ ನಾವು ಸೈತಾನನ ವಿಷಯದಲ್ಲಿಯೂ ಯೋಬನ ಸಂಗತಿಯನ್ನು ನಾವು ಧ್ಯಾನ ಮಾಡುವಾಗ, ದೇವರು ಯೋಬನನ್ನ ಕುರಿತು ಹೇಳುವಾಗ, ನೀನು ಸೈತಾನನ ಕುರಿತು ಹೇಳ್ತಾರೆ, ನೀನು ಎಲ್ಲಿಂದ ಬಂದೆ ಎಂಬುದಾಗಿ, ನಾನು ಅಲ್ಲಲ್ಲಿ ಭೂಲೋಕವನ್ನು ಸಂಚರಿಸುತ್ತಾ ನಾನು ಬಂದೆ ಎಂಬುದಾಗಿ ಹೇಳುವಾಗ ಆತನು ಹೀಗೆ ಹೇಳ್ತಾನೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೆಯಾ ಎಂಬುದಾಗಿ. ಅಂದರೆ ಯೋಬನನ್ನ ಸೈತಾನನ ಕೈಗೆ ದೇವರು ಕೊಡುವಂತಹದ್ದು, ಶೋಧಿಸಲ್ಪಡಲಿಕ್ಕಾಗಿ. ಅಲ್ಲಿ ನಾನಾ ಕಾರಣಗಳುಂಟು. ಯೋಬನ ಗುಣಲಕ್ಷಣಗಳನ್ನ ದೇವರೇ ಹೇಳ್ತಾರೆ. ಆತನು ನೀತಿವಂತನು, ಯಥಾರ್ಥ ಚಿತ್ತನು, ತಪ್ಪಿಲ್ಲದೆ ಇರುವಂಥವನು, ನಂಬಿಗಸ್ತನು. ಆತನು ಶೋಧಿಸಲ್ಪಡುವಾಗಲೂ ನಂಬಿಗಸ್ತನಾಗಿರ್ತಾನೆ ಅನ್ನುವಂಥದ್ದು. ಇಲ್ಲಿ ಯೇಸು ಸ್ವಾಮಿ ಆತನನ್ನ ಶೋಧಿಸುವಂತಹ ಸೈತಾನ, ಯೇಸು ಸ್ವಾಮಿ ಯಾರು ಎಂಬುದಾಗಿ ಗೊತ್ತಿರುವಂತಹ ಸೈತಾನ, ಆದರೂ ಶೋಧನೆಗೆ ಆತನನ್ನು ಒಳಪಡಿಸ್ತಾನೆ. ನಾವು ಕೆಲವು ಸಂಗತಿಗಳನ್ನು ನಾವು ಧ್ಯಾನ ಮಾಡುತ್ತಾ ಬರೋಣ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದುವ ಮೊದಲು ಹಿಂದೆ ನಾವು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಅದರ ಹಿನ್ನೆಲೆಯನ್ನು ನಾವು ನೋಡ್ತೇವೆ. 3ನೇ ಅಧ್ಯಾಯದ 16ನೇ ವಚನದಲ್ಲಿ, 3ನೇ ಅಧ್ಯಾಯ 16ನೇ ವಚನ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ, ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಆ ಸಮಯ. ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನ ಹೊಂದಿ ಆತನು ಮೇಲಕ್ಕೆ ಬರ್ತಾನೆ. ಬಂದಾಗ ಯೇಸು ಸ್ವಾಮಿಯ ಬಗ್ಗೆ ದೇವರು ಕೊಡುವಂತ ಸ್ಟೇಟ್ಮೆಂಟ್ ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ದೇವರು ಹೇಳುವಂತ ಮಾತು, ಈತನು ಪ್ರಿಯನಾಗಿರುವ ನನ್ನ ಮಗನು,
ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಈತನು ಪ್ರಿಯನಾಗಿರುವ ನನ್ನ ಮಗನು, ದೇವಕುಮಾರನು, ದೇವರ ಮಗನು ಆತನು. ಅಲ್ಲಿ ಆತನನ್ನ ನಾವು ನೋಡುವಾಗ ಆ ಸೈತಾನನು ಗಮನಿಸುವಂತ ಒಂದು ಸಂಗತಿ, ಸೈತಾನನಿಗೆ ಯೇಸುಸ್ವಾಮಿ ಯಾರು, ಆತನು ಈ ಲೋಕಕ್ಕೆ ಬಂದಂತ ಉದ್ದೇಶ ಎಲ್ಲವೂ ಗೊತ್ತುಂಟು. ಅದು ಪೇತ್ರನ ಮೂಲಕ ನಮಗೆ ಗೊತ್ತಾಗಿದೆ ಪ್ರಿಯರೇ, ನಾನು ಅದಕ್ಕೆ ಹೋಗುವುದಿಲ್ಲ. ಈಗ ನಾವು ನೋಡುವಂತ ಸಂಗತಿ 4:1 ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು, ದೇವರಾತ್ಮನು ಆತನನ್ನು ಅಡವಿಗೆ ಒಯ್ದನು. 16ನೇ ವಚನ ಹೀಗೆ ಹೇಳ್ತದೆ, 3:16 ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಆತನು ಕಂಡನು. ದೇವರಾತ್ಮ ಆತನನ್ನ ನಡೆಸುವಿಕೆಯನ್ನು ನಾವು ಕಾಣ್ತೇವೆ. ದೇವರಾತ್ಮವನ್ನ ಹೊಂದಿದಂತ ಯೇಸುಸ್ವಾಮಿ, ಅದಕ್ಕೆ ವಿಧೇಯನಾದಂಥವನು ಯೇಸುಸ್ವಾಮಿ. ಅದನ್ನ ಮತ್ತಾಯನು ಮುಂದುವರಿಸ್ತಾನೆ, ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ದೇವರ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಯಾವಾಗ ಶೋಧಿಸಲ್ಪಡ್ಲಿಕ್ಕೆ ಒಳಗಾದನು ಅನ್ನುವಂಥ ಮಾತಿಗೆ, ಆತನು 40 ದಿವಸ ಹಗಲು ಇರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸುವಾಯಿತು. ಈಗ ಆತನು ಮನುಷ್ಯ ಕುಮಾರನು, ದೇವರ ಚಿತ್ತಕ್ಕನುಗುಣವಾಗಿ ಆತನು ಈ ಲೋಕಕ್ಕೆ ನರ ಮನುಷ್ಯನಾಗಿ ಆತನು ಹುಟ್ಟಿ ಬಂದಂಥವನು. ಮನುಷ್ಯನಿಗೆ ಇರಬೇಕಾದಂತಹ ಸ್ವಾಭಾವಿಕವಾದಂತಹ ಒಂದು ಗುಣ ಅದು ಹಸಿವೆ. ಹಂಗ್ರಿ ಈಸ್ ಟು ಕ್ರೇವ್ ಫುಡ್. ಹಂಗ್ರಿ ಈಸ್ ಟು ಕ್ರೇವ್. ಕ್ರೇವ್ ಮೀನ್ಸ್ ಹಂಬಲಿಸುವಂತಹದ್ದು. ಹಸಿವೆ ಆದಾಗ ಆಹಾರ ಬೇಕು ಎಂಬ ಒಂದು ಹಂಬಲ ದೇಹ ಬಯಸುವಂತಹದ್ದು. ಇದು ನಮ್ಮೆಲ್ಲರಿಗೆ ಅನುಭವ ಆಗಿದೆ. ನಮಗೆ ಹಸುವಾಗ್ತದೆ. ನಮಗೆ ಹಸುವಾದಾಗ ನಮಗೆ ಆಹಾರ ಬೇಕು ಎಂಬುದಾಗಿ ನಮಗೆ ನಮ್ಮ ಒಂದು ಬುದ್ಧಿ ಹೇಳ್ತದೆ, ನಿನಗೆ ಹಸಿವೆ ಆಗಿದೆ, ನಿನಗೆ ಈಗ ಆಹಾರ ಬೇಕು. ಹಂಬಲ, ಆಹಾರ ನನಗೆ ಬೇಕೇ ಬೇಕು. ಹಸಿವೆಯನ್ನ, ಒಂದು ವೇಳೆ ಹಸಿವೆಯನ್ನ ತಡೆಯುವಂತಹದ್ದು ಬಹಳ ಕಷ್ಟ. ನನಗೆ ಏನಾದರೂ ಬೇಕು, ಇದು ಹಂಬಲ, ಬೇಕು ನನಗೀಗ. ಹಸಿವೆ ಆದಾಗ ಹಸಿವೆಯನ್ನ ನೀಗಿಸಿಕೊಳ್ಳಿಕ್ಕೆ ನನಗೆ ಆಹಾರ ಬೇಕು. ನೀರು ಕುಡಿದ್ರೆ ಆಗೋದಿಲ್ಲ, ನನಗೆ ಆಹಾರ ಬೇಕೇ ಬೇಕು ಎಂಬುದಾಗಿ ದೇಹ ಬಯಸುವಂತಹದ್ದು. ಆ ಬಯಕೆ ನೋಡ್ರಿ, ದೇಹದ ಸ್ವಾಭಾವಿಕವಾದಂತ ಈ ಗುಣಲಕ್ಷಣ, ಈ ಹಸಿವೆ ಬಯಕೆಯನ್ನ ಅಥವಾ ಆಸೆಯನ್ನ ಉತ್ಪಾದನೆ ಮಾಡುವಂತಹದ್ದು. ಮತ್ತೊಮ್ಮೆ ಹೇಳ್ತೇನೆ, ಹಸಿವೆ ನನಗೆ ಆಹಾರ ಬೇಕೆಂಬ ಬಯಕೆಯನ್ನ ಉತ್ಪಾದನೆ ಮಾಡುವಂತಹದ್ದು. ಇದು ದೇಹದ ಲಕ್ಷಣ, ಸಾಮಾನ್ಯ ಸ್ವಾಭಾವಿಕವಾದಂಥ ಒಂದು ಗುಣಲಕ್ಷಣ. ಇದನ್ನ ನಾವೆಲ್ಲರೂ ಅನುಭವಿಸಿದ್ದೇವೆ. ನಮಗೆ ಹಸಿವೆ ಆಗ್ತದೆ, ಹಸಿವೆ ಆದಾಗ ನಾವು ಊಟ ಮಾಡ್ತೇವೆ. ಹಸಿವೆ ನೀಗಿಸಿಕೊಳ್ಳಿಕ್ಕೆ ಏನಾದರೂ ಒಂದು ನಮಗೆ ಬೇಕು. ಇದು ನಮ್ಮ ಒಂದು ಸ್ವಾಭಾವಿಕವಾದಂಥ ಒಂದು ಲಕ್ಷಣ. ಈಗ ಯೇಸುಸ್ವಾಮಿಗೆ ಹಸುವಾಗಿದೆ ಎಂಬುದಾಗಿ ಹೇಳುವಾಗ 100ಕ್ಕೆ 100ರಷ್ಟು ಆತನು ಮನುಷ್ಯನು, 100ಕ್ಕೆ 100ರಷ್ಟು ಆತನು ದೇವಕುಮಾರನು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅನ್ನುವಂಥದ್ದನ್ನ ಮುಂದೆ ನಾವು ಅದನ್ನ ಗಮನಿಸಬಹುದು ಪ್ರಿಯರೇ. ಪಾಪರಹಿತನಾದಂಥ ಕ್ರಿಸ್ತನು ಸಂಪೂರ್ಣವಾಗಿ ಮನುಷ್ಯನಂತಾಗುವುದಕ್ಕೋಸ್ಕರ ಮನುಷ್ಯನಿಗೆ ಬರುವಂತಹ ಸಾಮಾನ್ಯ ಶೋಧನೆಗೆ ಆತನು ಆ ಶೋಧನೆಗೆ ಒಳಪಟ್ಟಂಥವನು, ಶೋಧನೆಯನ್ನ ಅನುಭವಿಸಿದಂಥವನು ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಪೂರಕವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದು
ವಚನವನ್ನು ನಾವು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಮನುಷ್ಯ ಕುಮಾರನು ಅನ್ನುವುದಕ್ಕೆ ಒಂದು ದೃಢವಾದಂತ ಒಂದು ವಾಕ್ಯ. ಇದಲ್ಲದೆ ಮಕ್ಕಳು, ಯಾರು ಮಕ್ಕಳು? ಆತನನ್ನ ಹಿಂಬಾಲಿಸುವಂತವರು ಅಥವಾ ಮನುಷ್ಯರು ಅಂದ್ಕೊಳ್ಳೋಣ ನಾವು. ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ಅಂದ್ರೆ ಮನುಷ್ಯನಾಗಿದ್ದಾನೆ ಅನ್ನುವಂತ ಒಂದು ಸಂಗತಿ. 18ನೇ ವಚನಕ್ಕೆ ಬರುವಾಗ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇದು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂತ ಒಂದು ವಾಕ್ಯ. ಆತನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಆತನು ಬಂದನು. ಮನುಷ್ಯರು ಶೋಧನೆಗೆ ಒಳಪಡುವಾಗ ಶೋಧನೆಯಿಂದ ಜಯಿಸುವಂತ ಅಧಿಕಾರವನ್ನ ಹೊಂದಿದಂಥವನು. ಯಾಕಂದರೆ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. 2 ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಒಂದು, ಆತನು ಸಂಪೂರ್ಣವಾಗಿ ದೇವಕುಮಾರನು, ಸಂಪೂರ್ಣವಾಗಿ ಮನುಷ್ಯನಾಗಿದ್ದಾನೆ. ಆ ಮನುಷ್ಯನು ನಮ್ಮ ಹಾಗೆ ರಕ್ತ ಮಾಂಸಧಾರಿಯಾಗಿದ್ದಾನೆ. ತಾನು ಶೋಧಿಸಲ್ಪಡುವಂತಹ ತನ್ನ ಮಕ್ಕಳಿಗೆ ಶೋಧನೆಯಿಂದ ತಪ್ಪಿಸಿಕೊಳ್ಳಿಕ್ಕಾಗುವಂತ ಸಹಾಯವನ್ನ ಮಾಡುವಂತವನು ಆತನಾಗಿದ್ದಾನೆ. ತಿರುಗಿ ನಾವು ಹಿಂದಕ್ಕೆ ಬರೋಣ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತಾನೇ ಆ ದೀಕ್ಷಾ ಸ್ನಾನವನ್ನು ಹೊಂದಿದ ನಂತರ ಸೈತಾನನಿಂದ ಶೋಧಿಸಲ್ಪಡ್ಲಿಕ್ಕಾಗಿ ಆತ್ಮನು ಅವನನ್ನ ಅಡವಿಗೆ ಒಯ್ದನು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಒಂದು ವೇಳೆ ನಾವು ಆಲೋಚನೆ ಮಾಡೋಣ, ನಮ್ಮ ಹಿಂದಿನ ಸ್ಥಿತಿ ಹೇಗಿತ್ತು? ಹಿಂದಿನ ಸ್ಥಿತಿ, ಯೇಸು ಸ್ವಾಮಿಯನ್ನ ನಾವಿನ್ನೂ ರಕ್ಷಕನಾಗಿ ಅಂಗೀಕರಿಸದೇ ಇರುವಂತ ಸಮಯ, ಯೇಸು ಸ್ವಾಮಿಯನ್ನ ತಿಳ್ಕೊಳ್ಳದೇ ಇರುವಂತ ಸಮಯದಲ್ಲಿ ನಮ್ಮ ಪೂರ್ವ ಸ್ವಭಾವ ಹೇಗಿತ್ತು ಅನ್ನುವಂಥದ್ದನ್ನು ಆಲೋಚನೆ ಮಾಡುತ್ತಾ, ಒಂದು ವೇಳೆ ನಾನು ರಕ್ಷಣೆಗೆ ಒಳಪಟ್ಟಂತ ಒಬ್ಬ ವಿಶ್ವಾಸಿಯಾಗಿ ಯೇಸು ಸ್ವಾಮಿಯನ್ನ ನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನಾನು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತವನು ಎಂಬುದಾಗಿ ಅಂದುಕೊಳ್ಳುವಾಗ ನಮಗೆ ಶೋಧನೆಗಳು ಬರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಉಂಟು. ನಾವು ಶೋಧನೆಗೆ ಒಳಪಡುವಂತವರೂ ನಾವಾಗಿರ್ತೇವೆ. ನಾವು ಶೋಧನೆಗೆ ಒಳಪಡುವಂತ ಆ ಸ್ಥಿತಿಯಲ್ಲಿ ನಾವು ಇರುವಾಗ ನಮ್ಮ ನಂಬಿಕೆ ಹೇಗಿದೆ? ಇದೇ ನಮ್ಮನ್ನ ಜಯಿಸುವಂತೆ ಮಾಡುವಂತಹದ್ದು, ಲೋಕವನ್ನ ಜಯಿಸುವಂತಹದ್ದು ನಿಮ್ಮ ನಂಬಿಕೆ ಎಂಬುದಾಗಿ 1 ಯೋಹಾನದಲ್ಲಿ ನಾವು ಓದ್ತೇವೆ. ನನ್ನ ನಂಬಿಕೆ ಹೇಗಿದೆ? ಹಾಗಾದ್ರೆ ನಾನು ಯೇಸು ಸ್ವಾಮಿಯ ಬಳಿಗೆ ಬರುವಂತಹದ್ದು, ಯೇಸು ಸ್ವಾಮಿಯನ್ನ ನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂತಹದ್ದು, ನನ್ನ ಪೂರ್ವ ಸ್ಥಿತಿಯನ್ನ ನಾನು ಬದಲಾಯಿಸಿಕೊಳ್ಳುವಂತಹದ್ದು ಸೈತಾನನಿಗೆ ಎಂದೂ ಇಷ್ಟವಿಲ್ಲದೆ ಇರುವಂತ ಒಂದು ಸಂಗತಿ. ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ರಕ್ಷಣೆ ಹೊಂದ ಮೇಲೆ ನಾನು ರಕ್ಷಣೆಯನ್ನ ಹೊಂದಬಾರದು ಎಂಬುದಾಗಿ ಸೈತಾನನು ಬಯಸುವಂತವನು. ಯಾಕಂದರೆ ನಾವು ಹೇಗಿರಬೇಕು ಅನ್ನುವಂಥದ್ದನ್ನ ಅಪೊಸ್ತಲನಾದಂಥ ಪೌಲನು ಎಫೆಸ ಸಭೆಗೆ ಬರೆಯುವಾಗ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಪೌಲನು ಎಫೆಸ ಸಭೆಗೆ ಬರೆಯುವಾಗ ಎಫೆಸ 2:2 ಪೂರ್ವದಲ್ಲಿ ಅಪರಾಧ ಪಾಪಗಳನ್ನ ನಾವು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಗುಣವಾಗಿ ನಡೆಕೊಂಡಂಥವರು, ನಾವು ಹಾಗೇ ಇರಬೇಕೆಂಬುದಾಗಿ ಸೈತಾನನು ಬಯಸುವಂತವನು. ಆತನ ಇಷ್ಟ ನಾವು ದೇವರ ಬಳಿಗೆ ಬರಕೂಡದು ಎಂಬುದಾಗಿ ಆತನ ಬಯಕೆ. ನಾವು ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಎಸ್, ಹಾಗೇ ಇರಬೇಕು. ನೀವು ದೇವರನ್ನ ತಿಳ್ಕೊಳ್ಬಾರದು,
ದೇವರ ಕೋಪ ನಿಮ್ಮ ಮೇಲೆ ಇರಲೇಬೇಕು ಅನ್ನುವಂಥದ್ದು ಸೈತಾನನು ಆತನು ನಡೆಸುವಂಥವನು. ಆದರೆ ದೇವರ ಕೃಪೆಯಿಂದ ರಕ್ಷಣೆಯನ್ನ ಹೊಂದಿ ದೇವರ ಮಕ್ಕಳಾಗಿರುವಾಗ ಆತನಿಗೆ ಕೋಪ ಖಂಡಿತವಾಗಿ ಆತನಿಗೆ ಬರ್ತದೆ. ನಾನಾ ವಿಧವಾಗಿ ಆತನು ಶೋಧನೆಗೆ ಒಳಪಡಿಸ್ತಾನೆ. ಅನೇಕರು ಹೇಳ್ತಾರೆ, ಒಂದು ವೇಳೆ ದಯಮಾಡಿ ಅನ್ಯತೆಯಿಂದ ಭಾವಿಸಬೇಡ್ರಿ, ಯೇಸು ಸ್ವಾಮಿಯನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡ ಮೇಲೆ ನನಗೆ ಬಹಳ ಶೋಧನೆಗಳು ಉಂಟಾಯಿತು ಎಂಬುದಾಗಿ ಅನೇಕರು ಅವರು ತಮ್ಮ ಸಾಕ್ಷಿಯನ್ನು ಹೇಳಿದ್ದಾರೆ. ಎಸ್, ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವಂತವನು ದೇವರು. ನಮ್ಮನ್ನ ಶೋಧನೆಗೆ ಒಳಪಡಿಸುವಾಗ ನಮ್ಮ ನಂಬಿಕೆ ಹೇಗಿದೆ ಅನ್ನುವಂಥದ್ದನ್ನ ನಾವು ಹಾಗೆ ನೋಡ್ತೇವೆ ಪ್ರಿಯರೇ. ಒಂದು ವೇಳೆ ಈ ಬಯಕೆ ಅನ್ನುವಂಥದ್ದು ಇದೆಯಲ್ಲ, ನನ್ನನ್ನು ಪ್ರೇರೇಪಿಸುವಂತಹದ್ದು. ಈಗ ಒಂದು ಉದಾಹರಣೆಯನ್ನ, ಸಾಮಾನ್ಯವಾದಂತ ಒಂದು ಉದಾಹರಣೆಯನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಬ್ರಹಾಮನನ್ನ ದೇವರು ಆರಿಸಿಕೊಂಡ. ಅಬ್ರಹಾಮನ ಮೂಲಕ ಆ ಜನಾಂಗವನ್ನ ನಿನಗೆ ಬಹು ಸಂತಾನವುಳ್ಳವನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಮಾತು ಕೊಟ್ಟಂತ ದೇವರು, ಆತನಿಗೆ ಬಹು ಸಂತಾನವನ್ನ ಕೊಟ್ಟಂತ ದೇವರು, ಆ ಸಂತಾನವನ್ನ ದೇವರು ಆಶೀರ್ವದಿಸಿದ. ಅವರು ಐಗುಪ್ತ ದೇಶದಲ್ಲಿರುವಾಗ ಅವರನ್ನ ಬಿಡುಗಡೆ ಮಾಡಿದ ನಂತರ ವಿಮೋಚನ ಕಾಂಡ 16:2 ನಾವು ನೋಡ್ತೇವೆ ಆ ಬಯಕೆ ಹೇಗಿದೆ ಎನ್ನುವಂಥದ್ದು. ನೋಡ್ರಿ, ಅಲ್ಲಿಯವರೆಗೆ ಆ 430 ವರ್ಷಗಳು ಐಗುಪ್ತ ದೇಶದಲ್ಲಿ ಇದ್ದಂತ ಆ ಸ್ಥಿತಿಯಿಂದ ದೇವರು ಅವರಿಗೆ ಹೊರಗೆ ತಂದ. ಅವರನ್ನು ಹಾಲು ಜೇನು ಹರಿಯುವಂತ ದೇಶಕ್ಕೆ ಆತನು ನಡೆಸಿಕೊಂಡು ಹೋಗುವಾಗ ಅವರ ನಿರೀಕ್ಷೆ, ಅವರ ಭರವಸೆ, ದೇವರಲ್ಲಿ ಇರಬೇಕಾದಂತ ನಂಬಿಕೆ ಎಲ್ಲವನ್ನ ಅವರು ಕಳ್ಕೊತಾರೆ. ಯಾಕಂದ್ರೆ ದೇವರು ಹೇಳಿದಂತ ಮಾತು, ಹಾಲು ಜೇನು ಹರಿಯುವಂತ ದೇಶಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ. ಆ ನಿರೀಕ್ಷೆಯಲ್ಲಿ ಇರಬೇಕಾದಂಥವರು. ಆದರೆ ಒಂದು ಬಯಕೆ ಅವರಿಗೆ ಬರ್ತದೆ. ಒಂದು ವೇಳೆ 16ನೇ ಅಧ್ಯಾಯ ವಿಮೋಚನ ಕಾಂಡ 16:2 ನಾವು ನೋಡುವಾಗ ಅವರು ಮೋಶೆ ಆರೋನನ ಮೇಲೆ ಗೊಣಗುಟ್ಟಿದರು. ಮೋಶೆ ಆರೋನನ ಮೇಲೆ ಗೊಣಗುಟ್ಟುವುದು ಒಂದೇ, ದೇವರ ವಿರುದ್ಧವಾಗಿ ಗೊಣಗುಟ್ಟುವುದು ಒಂದೇ. ಅವ್ರು ಹೇಳ್ತಾರೆ ಏನಂತ, ಆ ಬಯಕೆಯನ್ನು ಅವರು ಮೋಶೆಯ ಮುಂದೆ ಹೇಳ್ತಾರೆ, ನಾವು ಐಗುಪ್ತ ದೇಶದಲ್ಲಿದ್ದಾಗ ದಾಸತ್ವದಲ್ಲಿ ಇರುವಾಗ ಮಾಂಸದ ಪಾತ್ರೆ ಮುಂದೆ ನಾವು ಕೂತಿರ್ತಿದ್ದೇವೆ ಎಂಬುದಾಗಿ. ಅಂದ್ರ ಅರ್ಥ, ಈ ಅರಣ್ಯ ಭೂಮಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ತಿನ್ನುವುದಕ್ಕೆ ಏನು ಇಲ್ಲ, ನಮಗೆ ಹಸುವೆ ಆಗ್ತಾ ಇದೆ, ನಾವು ಮಾಂಸಾಹಾರಿಗಳು, ನಮಗೆ ಮಾಂಸ ಬೇಕು. ನಾವು ಐಗುಪ್ತದಲ್ಲಿ ಇರುವಾಗ ದಾಸತ್ವದಲ್ಲಿ ಇದ್ದಾಗಲೇ ನಮಗೆ ಮಾಂಸದ ಪಾತ್ರೆಯ ಮುಂದೆ ನಾವು ಕೂತಿದ್ದೆವು. ಅಂದರೆ ದೇವರು ನಮಗೆ ಮಾಂಸ ಆಹಾರವನ್ನ ಕೊಡ್ಲಿಕ್ಕೆ ಶಕ್ತನೋ ಎಂಬುದಾಗಿ ಅವರ ನಂಬಿಕೆ ಆ ರೀತಿಯಾಗಿತ್ತು. ಮೋಶೆ ಆರೋನನ ಮೇಲೆ ಗೊಣಗುಡ್ತಾರೆ, ನಮಗೀಗ ಬೇಕು ಅನ್ನುವಂತ ಬಯಕೆ ಅವರಲ್ಲಿ ಬರ್ತದೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಮ್ಮ ಸ್ಥಿತಿಯು ಹಾಗೆ. ನಮ್ಮ ಪೂರ್ವ ಸ್ವಭಾವ ಹೇಗಿತ್ತು? ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ನಮ್ಮ ಬಯಕೆಗಳು ಬರುವಾಗಲೂ ಆ ಬಯಕೆಗೆ ಒಳಗಾಗದಂತೆ ನಮ್ಮನ್ನು ನಡೆಸುವಾತನು ನನ್ನ ಕರ್ತನು. ಆದರೆ ಆ ಬಯಕೆಯನ್ನ ಪೂರೈಸಿಕೊಳ್ಳಿಕ್ಕಾಗಿ ನಾವುಗಳು ಪ್ರಯತ್ನ ಮಾಡುವಾಗ ಅದೆಷ್ಟೋ ಘೋರವಾದಂಥ ಪಾಪವಾಗಿರ್ತದೆ ಪ್ರಿಯರೇ. ಅದಕ್ಕೆ ಪ್ರೇರೇಪಿಸುವಂಥವನು ಈ ಸೈತಾನನು ಆತನಾಗಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ, ಅಪರಾಧ ಪಾಪಗಳನ್ನ ಮಾಡುವವರಾಗಿದ್ದೆವು ನಾವು, ಇಹಲೋಕ ಚಾರಕ್ಕೆ ಅನುಗುಣವಾಗಿ ಇದ್ದಂಥವರು ನಾವು. ಎಸ್, ಹಾಗೇ ಇರಬೇಕು ಎಂಬುದಾಗಿ. ಆದರೆ ಮಹಾಕರುಣಾನಿಧಿಯಾದಂಥ ದೇವರು ನಮ್ಮನ್ನ ಪ್ರೀತಿ ಮಾಡಿ ತನ್ನ ಮಗನ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಜೀವಿಸುವಂತೆ ಮಾಡಿದ್ದಾನೆ. ಇದು ಆತನಿಗೆ ಕೋಪ. ನಾವೀಗ ಶೋಧನೆಗೆ ಒಳಪಡುವಾಗ ನಾವು ದೇವರ ಮಗನು ದೇವರ ಮಗಳು ಆಗಿದ್ದೇವೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಇಬ್ರಿಯ ಗ್ರಂಥಕರ್ತನು ಹಾಗೆ ಬರೀತಾನೆ. ಆ ಇಬ್ರಿಯ ಗ್ರಂಥಕರ್ತನು ಬರೆಯುವಾಗ ನಮ್ಮ ಹಾಗೆ ಮಾಂಸಧಾರಿಯಾದಂಥವನು ತಾನೇ ಶೋಧನೆಗೆ ಒಳಪಟ್ಟು ಶೋಧನೆಗೆ ಒಳಗಾಗುವಂಥವರಿಗೆ ಸಹಾಯಕನಾಗಿ ಆತನಿದ್ದಾನೆ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಆತನು ಬರೀತಾನೆ. ಹಾಗಾದ್ರೆ ಯೇಸು ಕ್ರಿಸ್ತನು ಶೋಧಿಸಲ್ಪಡುವಾಗ ಸೈತಾನನ ಮಾತುಗಳು
ಪ್ರಚೋದನೆಯಾದಂಥ ಮಾತುಗಳು. ಒಂದು ವೇಳೆ ಆತನಿಗೆ ಹಸಿವಾಗಿದೆ, ಎಷ್ಟು ದಿವಸ? 40 ದಿವಸ ಹಗಲು ಇರುಳು ಉಪವಾಸವಿದ್ದು. ಉಪವಾಸ ಎಂಬುದಾಗಿ ಹೇಳುವಾಗ ಒಂದು ವೇಳೆ ಸತ್ಯವೇದದಲ್ಲಿ ಅನೇಕ ಕಾರಣಗಳಿಗಾಗಿ ಉಪವಾಸವನ್ನ ಮಾಡ್ತಾರೆ, ಅದೆಲ್ಲ ಬೇಡ. ಉಪವಾಸ ಮಾಡುವಂತ ಅನೇಕ ಕಾರಣಗಳುಂಟು. ಇಲ್ಲಿ ನಾವು ನೋಡುವಾಗ ಉಪವಾಸ ನೀರು ಆಹಾರವನ್ನ ಸೇವಿಸದೇ ಇರುವಂತಹದ್ದೇ ಉಪವಾಸ. ಒಂದೊತ್ತು ತಿಂದು ಇನ್ನು 2 ಹೊತ್ತು ನಾವು ಏನು ತಿನ್ನೋದಿಲ್ಲ ಅಂದ್ರೆ ಅದು ಉಪವಾಸವಲ್ಲ. ಉಪವಾಸ ಮೀನ್ಸ್ ನೀರು ಆಹಾರವನ್ನ ಸೇವಿಸದೇ ಇರುವಂತಹದ್ದು. ಯೇಸುಸ್ವಾಮಿ 40 ದಿವಸ ಹಗಲು ಇರುಳು, ಅದಕ್ಕಾಗಿ ಹೇಳಿದೆ ಹಗಲು ಇರುಳು ಅಂತ. ಕೆಲವು ಧರ್ಮದವರು ರಾತ್ರಿ ತಿಂತಾರೆ, ಹಗಲು ಏನು ತಿನ್ನೋದಿಲ್ಲ. ನಮ್ಮಲ್ಲೂ ಉಂಟು, ಲೆಂಡೇಸ್ ಎಂಬುದಾಗಿ ಹೇಳ್ತಾರೆ. ಉಪವಾಸ ದಿವಸಗಳು, ರಾತ್ರಿ ತಿಂತಾರೆ, ಬೆಳಿಗ್ಗೆ ಎಲ್ಲ ಏನು ತಿನ್ನೋದಿಲ್ಲ ಅಂತ ಹೇಳುವಂಥವರು. ಅದೆಲ್ಲ ಉಪವಾಸ. ಉಪವಾಸ ಮೀನ್ಸ್ ನೀರು ಆಹಾರವನ್ನ ಸೇವಿಸದೆ ಇರುವಂತಹದ್ದೇ ಉಪವಾಸ. ಯೇಸುಸ್ವಾಮಿ 40 ಡೇಸ್ 40 ದಿವಸ ಅದು ಪೂರ್ಣಗೊಂಡ ನಂತರ ಆತನಿಗೆ ಹಸಿವಾಯಿತು. ಸ್ವಾಭಾವಿಕವಾಗಿ ಆತನಿಗೆ ಹಸಿವಾಯಿತು. ಈ ಹಸಿವೆ ಅದೇ ಬೇಕಾಗಿತ್ತು. ಯಾರಿಗೆ? ಸೈತಾನನಿಗೆ. ಆತನು 40 ಡೇಸ್ ಯೇಸುಸ್ವಾಮಿ ಯಾವತ್ತು ಈ ಉಪವಾಸವನ್ನ ಮುಗಿಸ್ತಾನೋ ಎಂಬುದಾಗಿ ಕಾಯ್ಕೊಂಡಿದ್ದಂಥವನು. ಯೋಬನನ್ನ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೆಯ, ಇಟ್ಟಿದ್ದ, ಸಮಯವನ್ನ ಕಾಯ್ತಾ ಇದ್ದ. ಅರ್ಥ ಮಾಡಿಕೊಳ್ಳೋಣ. ಗಮನವಿಟ್ಟೆಯ ಎಂಬುದಾಗಿ ದೇವರು ಕೇಳುವಾಗ ಗಮನವಿಟ್ಟಿದ್ದೇನೆ, ಆತನು ಲಾಭವಿಲ್ಲದೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿಲ್ಲ ಎಂಬುದಾಗಿ ಅದು ಹೇಳ್ತಾನೆ. ಅಂದ್ರೆ ಅವನನ್ನ ಗಮನಿಸ್ತಾ ಇದ್ದಂಥವನು. ಪ್ರತಿ ವಿಶ್ವಾಸಿಯನ್ನ ಸೈತಾನನು ಗಮನಿಸುತ್ತಲೇ ಇರ್ತಾನೆ. ನೋ ಡೌಟ್. ನಮ್ಮನ್ನ ಪ್ರತಿ ದಿನ ಆತನು ನಮ್ಮ ಬಗ್ಗೆ, ನಮ್ಮ ವೀಕ್ನೆಸ್ ಬಗ್ಗೆ ಆತನು ಆಲೋಚನೆ ಮಾಡುವಂಥವನು, ಗಮನಿಸುವಂಥವನು ಆತನಾಗಿದ್ದಾನೆ. ನೋಡ್ರಿ, ಯೋಬನನ್ನ ಒಪ್ಪಿಸಿ ಕೊಟ್ಟ ಕೂಡಲೇ ಕಾರ್ಯ ಮಾಡ್ತಾನೆ ಆತನು. ಹಾಗಾದ್ರೆ ಯೇಸುಸ್ವಾಮಿಯನ್ನ 40 ದಿವಸ ಆತನು ಉಪವಾಸ ಮುಗಿಸುವವರೆಗೆ ಆತನು ಕಾದಿದ್ದಂಥವನು ಸೈತಾನ. ಹಸಿವೆ ಆದಾಗಲೇ ಹಸಿವೆ ಆದಾಗ ನೋಡ್ರಿ, ಇನ್ನೊಂದು ಪ್ರಶ್ನೆ. ಯೇಸುಸ್ವಾಮಿ ಏನಾದ್ರು ಹೇಳಿದ್ರ ನನಗೆ ಹಸಿವೆ ಆಯ್ತಾ ಇದೆ ಎಂಬುದಾಗಿ ಹೇಳಿದ್ರ? ಇಲ್ಲ. ಆ 40 ದಿವಸ ಆತನು ಮಾಡುತ್ತಿದ್ದಂಥ ಉಪವಾಸವನ್ನ ಬಿಟ್ಟು ಆತನ ಮೇಲೆ ಬಂದಾಗ, ಅಂದ್ರೆ ಆ ಉಪವಾಸದಿಂದ ಹೊರಗೆ ಬಂದಾಗ ಸೈತಾನನು ತಿಳ್ಕೊಂಡ, ಈಗ ಆತನಿಗೆ ಬಯಕೆ ಉಂಟು. ಯಾವ ಬಯಕೆ? ತನ್ನ ಹಸಿವೆಯನ್ನ ನೀಗಿಸಿಕೊಳ್ಳುವಂತ ಒಂದು ಬಯಕೆ ತಿಳ್ಕೊಂಡಂತ ಸೈತಾನ. ಆಗ ಯೇಸುಸ್ವಾಮಿಯ ಬಳಿಗೆ ಆತನು ಬರ್ತಾನೆ. ಪ್ರಚೋದನೆಯ ಮಾತು, ಪ್ರೇರೇಪಿಸುವಂತ ಮಾತು. ಯಾವುದು ಪ್ರೇರೇಪಿಸುವಂತ ಮಾತು? ನೀನು ದೇವರ ಮಗನಾಗಿದ್ದರೆ 100ಕ್ಕೆ 100ರಷ್ಟು ಮನುಷ್ಯನು, 100ಕ್ಕೆ 100ರಷ್ಟು ದೇವಕುಮಾರನು. ನಾನು ಆವಾಗಲೇ ಹೇಳಿದೆ, ಮನುಷ್ಯನಾಗಿ ಆತನಿಗೆ ಹಸುವಾಗಿದೆ. ಸೈತಾನನು ಕೇಳುವಂತಹದ್ದು, ನೀನು ದೇವರ ಮಗನಾಗಿದ್ದರೆ. ಯೇಸುಸ್ವಾಮಿ, ಅರ್ಥ ಮಾಡಿಕೊಳ್ಳೋಣ, ದೈವಿಕ ಅಂಶವುಳ್ಳಂಥವನು. ಆತನ ದೈವಿಕವಾದಂಥ ಒಂದು ಶಕ್ತಿ ತನಗೆ ಹಸಿವಾಗದೇ ಇರುವಂತೆ ಮಾಡಿಕೊಳ್ಬಹುದಾಗಿತ್ತು, ಅಥವಾ ತನಗೆ ಬೇಕಾದಂಥ ಆಹಾರವನ್ನ ಆತನು ಪಡ್ಕೊಳ್ಳಬಹುದಾಗಿತ್ತು. ದೈವಿಕನಾದಂಥ ಯೇಸುಸ್ವಾಮಿ
ದೈಹಿ ದೈವಿಕವಾದಂಥ ಆ ಪವರ್, ಆ ಶಕ್ತಿ ಇರುವಂಥವನು. ತನಗೆ ಬೇಕಾದಂಥ ಆಹಾರವನ್ನ ಆತನು ಉಂಟು ಮಾಡಿಕೊಳ್ಳಬಹುದಾಗಿತ್ತು. ಆ ಶಕ್ತಿ ಆತನಲ್ಲಿತ್ತು. ಆದರೆ ಆತನು ಬಂದಂಥದ್ದು ಉಪವಾಸ ಮಾಡಲಿಕ್ಕಾಗಿಯೇ ಹೊರತು ಊಟ ಮಾಡುವುದಕ್ಕಾಗಿ ಅಲ್ಲ. ಆತನ ಪ್ರಚೋದನೆ ಮಾತೇನು? ನೀನು ದೇವರ ಮಗನಾಗಿದ್ದರೆ, ಅಂದರೆ ಈತನು ದೇವರ ಮಗನು ಅನ್ನುವಂಥದ್ದು ಸೈತಾನನಿಗೆ 100ಕ್ಕೆ 100ರಷ್ಟು ಗೊತ್ತು. ಆತನು ಹೇಳುವಂತ ಮಾತು ಸೈತಾನನಿಗೆ ಈತನು ಯಾರೆಂಬುದಾಗಿ ಗೊತ್ತಿರುವಂತ ಒಂದು ಸಂಗತಿ. ಯಾಕಂದ್ರೆ ಈಗಾಗಲೇ ಆಕಾಶವಾಣಿಯಾದಂಥ ಒಂದು ಮಾತು ಸೈತಾನನು ಸಹ ಆತನು ಕೇಳಿಸಿಕೊಂಡಿದ್ದಾನೆ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಅದೇ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 18ನೇ ವಚನದಲ್ಲಿ ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ಈ ನೋಸ್ ವೆರಿ ವೆಲ್. ಸೈತಾನನಿಗೆ ಎಲ್ಲವೂ ಗೊತ್ತುಂಟು. ಈಸ್ ವೆರಿ ಕ್ಲೆವರ್, ಮಹಾಜ್ಞಾನಿ, ಬುದ್ಧಿವಂತನು. ಯಾಕಂದರೆ ವಂಚಕನು ಕೇಳಿಸಿಕೊಳ್ಳುವುದರಲ್ಲಿ ನಿಸ್ಸೀಮನು. ಬ್ಯಾಕ್ ಟು ಜೆನೆಸಿಸ್. ಹವ್ವಳ ಬಳಿಗೆ ಆತನು ಬಂದು ಯಾವ ಮರದ ಹಣ್ಣನ್ನೂ ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ್ದಾನೆ, ಹೌದೋ ಎಂಬುದಾಗಿ ಕೇಳ್ತಾನೆ ಅಲ್ವಾ? ಎಸ್, ಗೊತ್ತುಂಟು ಅವನಿಗೆ, ಗೊತ್ತಿದೆ. ಇಲ್ಲೂ ಒಂದು ಪ್ರಶ್ನೆ, ನೀನು ದೇವರ ಮಗನಾಗಿದ್ದರೆ ಆತನಿಗೆ ಗೊತ್ತು. ದೇವರು ಹೇಳಿದಂತ ಆಕಾಶವಾಣಿ ಎಂಬುದಾಗಿ ಹೇಳುವಾಗ ಆ ಶಬ್ದ ಹೇಗಿತ್ತೋ ಗೊತ್ತಿಲ್ಲ. ಆ ಶಬ್ದ ದೇವರ ಶಬ್ದ. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ಈತನು ಹೇಳ್ತಾನೆ. ಸೈತಾನನ ಮಾತು ಸವಾಲಿನ ಮಾತು. ಒಂದು ವೇಳೆ ನಾವುಗಳಾಗಿದ್ದರೆ, ನಮಗೆ ಈ ತರ ಮಾತುಗಳಾಗಿದ್ದರೆ ನನ್ನೇ ಪ್ರಶ್ನೆ ಮಾಡ್ತೀಯ, ತಕೋ ನಾನು ಮಾಡ್ತೇನೆ ಎಂಬುದಾಗಿ ಆತನ ಮಾತಿಗೆ ಒಳಗಾಗುವಂತಹದ್ದು. ಇಲ್ಲಿ ಸೈತಾನನ ಮಾತುಗಳನ್ನ ಕರ್ತನು ಒಂದು ವೇಳೆ ಆತನು ಹೇಳುವಂತ ಮಾತು, ಈ ಕಲ್ಲುಗಳನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು. ಎಸ್, ಒಂದು, ನೀನು ದೇವರ ಮಗನಾಗಿದ್ದರೆ, ಅಂದರೆ ಆತನಿಗೆ ಚೆನ್ನಾಗಿ ಗೊತ್ತುಂಟು ಈತನು ದೇವರ ಮಗನು. ಎಸ್. ಎರಡನೇದಾಗಿ ಆತನು ಹೇಳ್ತಾನೆ, ಈ ಕಲ್ಲುಗಳನ್ನ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು. ಅಪ್ಪಣೆ ಕೊಡುವವರು ಯಾರು? ಅಧಿಕಾರವುಳ್ಳಂತವರೇ. ಈಗ ಅರಸರನ್ನ ನಾವು ನೋಡ್ತೇವೆ. ಅರಸನು ಆಜ್ಞೆಗಳನ್ನ ಹೊರಡಿಸಬಹುದು, ಅಪ್ಪಣೆಗಳನ್ನ ಕೊಡಬಹುದು. ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪವರ್ ಇರುವಂತವರು ಮಾತ್ರವೇ ಅಪ್ಪಣೆ ಕೊಡ್ಲಿಕ್ಕೆ ಸಾಧ್ಯ. ಸೈತಾನನು ಉಪಯೋಗಿಸುವಂತ ಮಾತು, ಈ ಕಲ್ಲುಗಳನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು. ನಿನಗೆ ಸಾಧ್ಯ, ನೀನು ಮಾಡಬಲ್ಲೆ, ನಿನಗೆ ಮಾಡಲಿಕ್ಕೆ ಇದು ಖಂಡಿತ ಸಾಧ್ಯ. ಅಂದ್ರೆ ನನ್ನ ಮಾತಿಗೆ ನೀನು ಒಳಪಡಬೇಕು, ಸೈತಾನನ ಮಾತಿಗೆ ಒಳಪಡಬೇಕು. ಕಲ್ಲುಗಳನ್ನ ರೊಟ್ಟಿಯಾಗಿ ಮಾಡಿದ್ದರೆ ಅದೇನು ಒಂದು ಕ್ಷಣ ಸಾಕು. ಯೇಸು ಸ್ವಾಮಿಗೆ ಒಂದೇ ಒಂದು ಕ್ಷಣ ಆತನ ಮುಂದೆ ಆ ಕಲ್ಲುಗಳನ್ನ ಎತ್ತಿಕೊಂಡು ಒಂದು ಕ್ಷಣದಲ್ಲಿ ರೊಟ್ಟಿಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಂತ ಯೇಸು ಸ್ವಾಮಿ ಒಂದು ವೇಳೆ ಹಾಗೆ ಮಾಡಿದ್ದರೆ ಸೈತಾನನ ಮಾತಿಗೆ ಒಳಗಾಗಬೇಕಾಗಿತ್ತು. ಹಾಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯೇಸು ಸ್ವಾಮಿ. ಆತನು ಹಸುವೆಯಲ್ಲಿದ್ದಾನೆ. ತನ್ನ ದೈವತ್ವದ ಪ್ರಭಾವ ಅಥವಾ ಅಧಿಕಾರವನ್ನ ಬಳಸಿಕೊಂಡು ಕಲ್ಲುಗಳನ್ನ ರೊಟ್ಟಿ ಮಾಡಬಹುದಾಗಿತ್ತು.
ತನ್ನ ಹಸಿವೆಯನ್ನು ನೀಗಿಸಿಕೊಳ್ಳಬಹುದಾಗಿತ್ತು. ಆದರೆ ಈ ಸಮಯ, ಆತನು ಹೇಳಿದಂತಹ ಸಮಯ, ಸೈತಾನನ ಮಾತಿಗೆ ಅನುಸಾರವಾಗಿ ಮಾಡಿದ್ದರೆ ಅದು ಯೇಸುಸ್ವಾಮಿ ಆತನ ಮಾತುಗಳಿಗೆ ಒಳಗಾಗುವಂಥವನಾತನಾಗಿದ್ದ. ಯಾಕಂದ್ರೆ ಆತನ ಮುಂದೆ ತನ್ನ ದೈವತ್ವದ ಅಧಿಕಾರವನ್ನಾಗಲಿ ತನ್ನ ಪ್ರಭಾವವನ್ನಾಗಲಿ ತೋರ್ಪಡಿಸುವುದು ಆತನ ಉದ್ದೇಶವಾಗಿರಲಿಲ್ಲ. ಆತನ ಮಾತಿಗೆ ಒಳಗಾಗುವುದು ಅಲ್ಲ, ದೇವರ ವಾಕ್ಯದ ಮೂಲಕವೇ ಉತ್ತರ ಕೊಡುವುದನ್ನ ನಾವು ಇಲ್ಲಿ ಗಮನಿಸುವಂತವರಾಗಿದ್ದೇವೆ. 3 ಸಂಗತಿಗಳು ಪ್ರಿಯರೇ. ಒಂದು, ಆತನ ಶೋಧನೆಯಲ್ಲಿ ಇರುವಂತ 3 ಸಂಗತಿಗಳು. ನೀನು ದೇವರ ಮಗನಾಗಿದ್ದರೆ ಸೈತಾನನಿಗೆ ಗೊತ್ತಿದೆ. ಎರಡನೇದು, ನೀನು ಈ ಕಲ್ಲುಗಳನ್ನ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು, ನಿನಗೆ ಅಧಿಕಾರ ಉಂಟು ಎಂಬುದಾಗಿ ಒಪ್ಪಿಕೊಳ್ಳುವಂಥವನು ಸೈತಾನ. ನಿನಗಿದೆ, ಆ ಅಧಿಕಾರವಿದೆ ಎಂಬುದಾಗಿ. ಮೂರನೇದು, ಯೇಸುಸ್ವಾಮಿ ಆತನಿಗೆ ದೇವರ ವಾಕ್ಯದ ಮೂಲಕವೇ ಉತ್ತರವನ್ನ ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಮಾಡಲ್ಲ ಅನ್ನುವಂತ ಹೇಳ್ಬೋದಾಗಿತ್ತು, ಆದರೆ ಯೇಸುಸ್ವಾಮಿ ವಾಕ್ಯದ ಮೂಲಕ ಕೊಡುವಾಗ ಈ ವಾಕ್ಯಗಳು ಸೈತಾನನಿಗೆ ಪರಿಚಯವಾದಂಥ ವಾಕ್ಯಗಳು. ಸೈತಾನನಿಗೆ ದೇವರ ವಾಕ್ಯಗಳು ಗೊತ್ತಿದೆ. ಈಗ ಒಬ್ಬ ವಿಶ್ವಾಸಿ ಆತನು ತಪ್ಪು ಮಾಡುವಾಗ ಸೈತಾನನ ಮಾತುಗಳಿಗೆ ಪ್ರೇರಣೆಯನ್ನ ಹೊಂದಿ ಅಥವಾ ಯಾರನ್ನೋ ಒಬ್ಬನ ಆತನು ಈ ಪ್ರೇರಣೆಗೆ ಒಳಪಡಿಸಬೇಕೆಂಬುದಾಗಿ ಅಂದುಕೊಳ್ಳುವಾಗ ಆತನಿಗೆ ಚೆನ್ನಾಗಿ ಗೊತ್ತುಂಟು ಈತನು ದೇವರ ಮಗನು ಎಂಬುದಾಗಿ. ಉದಾಹರಣೆ ನಾನು ಹಿಂದಿನ ನನ್ನ ಸಂದೇಶದಲ್ಲೂ ಹೇಳಿದೆ, ಇವತ್ತು ಹೇಳ್ತೇನೆ. ದಾವೀದನು ಆತನ ಕರ್ತವ್ಯವನ್ನ ಮರೆತು ಆತನು ಯುದ್ಧಕ್ಕೆ ಹೋಗುವ ಬದಲು ತನ್ನ ಅರಮನೆಯಲ್ಲೇ ಇರುವಾಗ ಆತನ ಬಯಕೆ ಏನಾಗಿತ್ತು ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತುಂಟು. ಈತನ ಬಯಕೆಯನ್ನ ಗಮನಿಸಿದಂಥವನು ಸೈತಾನ. ಆದ್ರೆ ಒಂದು ಸತ್ಯ, ದಾವೀದನಿಗೂ ದೇವರಿಗೂ ಇರುವಂತ ಸಂಬಂಧ ಏನು ಅನ್ನುವಂಥದ್ದನ್ನ ಸೈತಾನನು ತಿಳ್ಕೊಂಡಿದ್ದಾನೆ. ಆದರೆ ಸೈತಾನನ ಆ ಪ್ರೇರಣೆಗೆ ಒಳಪಡುವಂತ ದಾವೀದನು ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಕಾರ್ಯವನ್ನ ಮಾಡ್ತಾರೆ. ನೋಡ್ರಿ, 2 ರೀತಿಯಾದಂಥ ಶೋಧನೆಗೆ 2ನೇ ಭಾಗಕ್ಕೆ ಬರುವಾಗ ನಮ್ಮಲ್ಲೇ ಉದ್ಭವವಾಗುವಂತ, ನಮ್ಮ ಹೃದಯದಿಂದ ಬರುವಂತ ಪ್ರೇರಣೆ, ಆ ಶೋಧನೆಗೆ ನಾವು ಒಳಗಾಗುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನ ಶಿಕ್ಷೆಗೆ ಒಳಪಡಿಸುವಂತವನಾಗಿದ್ದಾನೆ. ಯಾಕಂದ್ರೆ ದಾವೀದನು ದೇವರಿಗೆ ಹತ್ತಿರವಾಗಿದ್ದಂಥವನು, ಅಭಿಷೇಕಿಸಲ್ಪಟ್ಟಂಥವನು, ವಾಗ್ದಾನಗಳನ್ನು ಹೊಂದಿದಂಥವನು. ದೇವರು ಆತನಿಗೆ ಶಿಕ್ಷೆಯನ್ನ ಕೊಡುವಂಥದ್ದನ್ನು ಕಾಣ್ತೇವೆ ನಾವು. ಆದರೆ ಎಲ್ಲವನ್ನ ತಿಳ್ಕೊಂಡಂಥವನು ಸೈತಾನ. ಈಗ ಯೇಸುಸ್ವಾಮಿ ಅದಕ್ಕೆ ಉತ್ತರ ಕೊಡ್ತಾರೆ. 4ನೇ ವಚನ, ಮನುಷ್ಯನು ಅಂದರೆ ಮನುಷ್ಯನು ಎಂಬುದಾಗಿ ಯೇಸುಸ್ವಾಮಿ ಉಪಯೋಗಿಸುವಂತ ಮಾತು, ತನ್ನನ್ನು ಹಾಗೂ ಮನುಷ್ಯರು ಅಥವಾ ಇತರೆ ಮನುಷ್ಯರಿಗಾಗಿ ಹೇಳುವಂತ ಮಾತು. ಮನುಷ್ಯನು ತಾನು ಯಾರು ಎಂಬುದನ್ನು ಯೇಸು ಕ್ರಿಸ್ತನು ತಿಳಿಸುತ್ತಾ ಮನುಷ್ಯರಿಗೂ ಅನ್ವಯವಾಗುವಂತ ರೀತಿಯಲ್ಲಿ ಆತನು ಹೀಗೆ ಹೇಳ್ತಾನೆ, ರೊಟ್ಟಿ ತಿಂದ ಮಾತ್ರದಿಂದಲೇ ಬದುಕುವುದಿಲ್ಲ. ರೊಟ್ಟಿ ತಿಂದ ಮಾತ್ರದಿಂದಲೇ ಆತನು ಬದುಕುವುದಿಲ್ಲ. 2ನೇ ಭಾಗ, ದೇವರ ಬಾಯಿಂದ ಹೊರಡುವ ಅಂದರೆ ಆತನ ಮಾತುಗಳು, ಆತನ ವಾಕ್ಯಗಳು ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ಬರದದೇ ಅಂದನು. ಏನಿದರ ಅರ್ಥ? ಯೇಸುಸ್ವಾಮಿ ಇದನ್ನ ಸೈತಾನನಿಗೆ ತಿಳಿಸುವಾಗ
ಹಳೆ ಒಡಂಬಡಿಕೆಯಲ್ಲಿಯೂ ನಾವು ಈ ವಾಕ್ಯವನ್ನ ನೋಡ್ತೇವೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನದಿಂದ ಓದ್ತೇನೆ. 2ನೇ ವಚನದಿಂದ ಓದ್ತೇನೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವರೋ ಇಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. 2 ಸಂಗತಿಗಳನ್ನ ನಾವಿಲ್ಲಿ ನೋಡ್ತೇವೆ ಪ್ರಿಯರೇ. ಒಂದು, ಹಸಿವೆಯನ್ನು ನೀಗಿಸಿದಂತ ದೇವರು. ಅದಕ್ಕೆ ಮೊದಲು ಹೇಳುವಂತ ಮಾತು, ನಿಮ್ಮನ್ನ ಆತನು ಪರೀಕ್ಷೆ ಮಾಡಿದ್ದಾನೆ, ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿದ್ದಾನೆ. 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನ ಕೈಗೊಳ್ಳುತ್ತೀರೋ ಇಲ್ಲವೋ ಎಂಬುದಾಗಿ. ಒಂದು ವೇಳೆ ಒಬ್ಬ ವಿಶ್ವಾಸಿ ಆತನ ಜೀವಿತದಲ್ಲಿ ಯಾವಾಗ ಆತನು ರಕ್ಷಣೆಯನ್ನು ಹೊಂದಿದನೋ ಆ ಸಮಯದಿಂದ ಆತನ ಜೀವಿತ ಕಾಲದಲ್ಲಿ ಬರುವಂತಹ ಅನೇಕ ಶೋಧನೆಗಳನ್ನ ಪರೀಕ್ಷಿಸುವಂತ ದೇವರು, ನಂಬಿಕೆಯನ್ನು ಪರೀಕ್ಷಿಸುವಂತ ದೇವರು. ಇಲ್ಲಿ 40 ವರ್ಷ ಅವರು ಅರಣ್ಯದಲ್ಲಿರುವಾಗ ಆತನ ಆಜ್ಞೆಗಳನ್ನ ಕೈಗೊಳ್ಳುವರೋ ಇಲ್ಲವೋ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನ ಕಷ್ಟಗಳಿಗೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿ, ನಿಮ್ಮ ಆಲೋಚನೆಗಳು, ನಿಮ್ಮ ಮನಸ್ಸು, ನಿಮ್ಮ ಬಯಕೆ, ನಿಮ್ಮ ಕಾರ್ಯಗಳು ಎಲ್ಲವನ್ನ ಗಮನಿಸುವಂತ ದೇವರು. ನಿಮ್ಮನ್ನ ಹಸುವೆಯಿಂದ ಆತನು ಬಿಡಿಸಿದಂಥವನು. ನೋಡ್ರಿ, ಆತನು ಹೀಗೆ ಹೇಳ್ತಾನೆ, ಹಸುವೆಯಿಂದ ಬಳಲಿಸಿ ನಿಮಗೆ ಪರಲೋಕದಿಂದ ಆ ಮನ್ನವನ್ನು ಆತನು ಕೊಟ್ಟಂಥವನು. ಹಾಗಾದ್ರೆ ಯೇಸು ಸ್ವಾಮಿ ಸೈತಾನನಿಗೆ ಹೇಳುವಂತಹದ್ದು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲೇ ಬದುಕುವುದಿಲ್ಲ, ರೊಟ್ಟಿ ತಿಂದ್ರೂ ಸಾಯ್ತಾನೆ. ಆದರೆ ದೇವರ ವಾಕ್ಯ ಆತ್ಮೀಕವಾಗಿ ಸದಾ ನಮ್ಮನ್ನ ಜೀವಿಸುವಂತೆ ಮಾಡುವಂತಹದ್ದು ಅದು ದೇವರ ವಾಕ್ಯವೇ. ಯೇಸು ಸ್ವಾಮಿ ಹೇಳುವಂತ ಮಾತು, ನನ್ನನ್ನ ನಂಬುವವನು ಎಂದಿಗೂ ಸಾಯುವುದಿಲ್ಲ, ನನ್ನನ್ನು ನಂಬುವವನು, ನನ್ನ ಮಾತುಗಳನ್ನ, ನನ್ನ ವಾಕ್ಯಗಳನ್ನ ನಂಬಿದವನು ಎಂದೂ ಸಾಯುವುದಿಲ್ಲ, ಬದುಕುತ್ತಾ ನನ್ನ ನಂಬುವವನು. ನೋಡ್ರಿ, ಈ ಅರ್ಥವನ್ನ ಕೊಡುವಂತ ಮಾತನ್ನ, ಅಂದರೆ ನಾನು ಕಲ್ಲುಗಳನ್ನ ರೊಟ್ಟಿಯಾಗಿ ಮಾಡಿ ತಿಂದ್ರೆ ನಾನು ಆತನಿಗೆ ಒಳಗಾಗುವಂತವನಾಗಿದ್ದೇನೆ. ಯೇಸುಸ್ವಾಮಿ ಹೇಳುವಂತಹದ್ದು ಆತ್ಮೀಕವಾದ ಸಂಗತಿಗಳು, ಸೈತಾನನನ್ನು ಜಯಿಸುವಂತ ಮಾತುಗಳು. ರೊಟ್ಟಿ ತಿಂದ ಮಾತ್ರದಿಂದಲೇ ಆತನು ಬದುಕುವುದಿಲ್ಲ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದಾನೆ? ನಾನಿದನ್ನು ಮಾಡುವುದಿಲ್ಲ ಎಂಬುದಾಗಿ. ಮಾಡಬಲ್ಲೆ, ಆದರೆ ಈಗ ನಾನು ಮಾಡುವುದಿಲ್ಲ. ಅದು ತಿಂದ್ರೆ ಮನುಷ್ಯರಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲೇ ಬದುಕುವುದಿಲ್ಲ, ಒಂದು ದಿನ ಆತನು ಸಾಯ್ತಾನೆ. ಮನುಷ್ಯ ಹಸಿವೆಯನ್ನು ನೀಗಿಸಿದ್ರೂ ಆತನು ಸಾಯ್ತಾನೆ. ಆದರೆ ದೇವರ ಬಾಯಿಂದ ಬರುವಂತ ಪ್ರತಿ ಮಾತುಗಳು, ಆತನ ವಾಕ್ಯಗಳು ನಮ್ಮನ್ನ ಸದಾ ಜೀವಿಸುವಂತೆ ಮಾಡುವಂತಹದ್ದು ದೇವರ ವಾಕ್ಯ. ಈ ಉತ್ತರವನ್ನ ಆತನಿಗೆ ಕೊಡುವಾಗ ಆತನು ಬೇರೆ ಪ್ರಶ್ನೆ ಮಾಡುವುದಿಲ್ಲ. ಆತನಿಗೆ ಗೊತ್ತಿದೆ, 2ನೇ ಶೋಧನೆಗೆ ಆತನು ಹೋಗ್ತಾನೆ. ಅಂದ್ರೆ ಅರ್ಥ, ಆತನು ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿ
ತನ್ನ ಈ ಶೋಧನೆ, ಆ ಶೋಧನೆಯಿಂದ ಯೇಸು ಸ್ವಾಮಿಯನ್ನ ನಾನು ಜಯಿಸಬಲ್ಲೆ ಎಂಬುದಾಗಿ ಅಂದುಕೊಂಡಂತ ಸೈತಾನ ಸೋಲನ್ನು ಆತನು ಒಪ್ಪಿಕೊಂಡಿದ್ದಾನೆ. ಪ್ರಿಯರೇ, ವಿಶ್ವಾಸಿಗಳಾದಂಥ ನಾವು ವಾಕ್ಯದ ಮೂಲಕವೇ ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವಾಗ, ಒಂದು ವೇಳೆ ನಮ್ಮನ್ನು ಶೋಧಿಸುವಂತ ಸೈತಾನ ಆತನು ಸೋಲನ್ನು ಒಪ್ಪಿಕೊಳ್ಳುವಂತವನಾಗಿದ್ದಾನೆ. ದೇವರ ವಾಕ್ಯ ಅದು ಸಜೀವವಾದಂಥ ವಾಕ್ಯ. ದೇವರ ವಾಕ್ಯ ನಮ್ಮನ್ನು ಬದುಕಿಸುವಂತಹದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಚೈತನ್ಯಗೊಳಿಸುವಂಥ ವಾಕ್ಯಗಳಾಗಿವೆ. ಇದು ಮೊದಲನೇ ಶೋಧನೆಯಲ್ಲಿ ಸೈತಾನನು ಸೋತು ಹೋಗಿದ್ದಾನೆ. ಪ್ರತಿ ವಿಶ್ವಾಸಿ ಸೈತಾನನನ್ನ ಸೋಲಿಸುವಂಥದ್ದೇ ಆ ವಾಕ್ಯಗಳ ಮೂಲಕವೇ. ವಾಕ್ಯ ನಮ್ಮನ್ನ ಬಲಪಡಿಸುವಂಥದ್ದಾಗಿದೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಪ್ರಿಯರೇ. ಮುಂದಿನ ಸಂದೇಶದಲ್ಲಿ ಎರಡನೇ ಶೋಧನೆಗೆ, ಆ ಶೋಧನೆ ಏನು, ಅದಕ್ಕೆ ಯೇಸು ಸ್ವಾಮಿ ಕೊಟ್ಟಂತ ಮಾತುಗಳು ಯಾವುದು ಎಂಬುದಾಗಿ ಪೂರ್ಣ ವಿವರವಾಗಿ ನಾವು ಅಭ್ಯಾಸ ಮಾಡುವಂಥವರು ನಾವಾಗಿರೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ, ನಮ್ಮನ್ನ ಬಲಪಡಿಸಲಿ. ಸೈತಾನನನ್ನು ನಾವು ಸೋಲಿಸುವ ಹಾಗೆ ದೇವರು ನಮ್ಮನ್ನು ವಾಕ್ಯದ ಮೂಲಕ ತುಂಬಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.